टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಉತ್ತರ ಭಾರತದಲ್ಲಿ ಅತಿ ಹೆಚ್ಚಿನ ಮಳೆಯ ಪರಿಣಾಮ ಕೋಲಾರ ಎಪಿಎಂಸಿ ಮಾರ್ಕೆಟಲ್ಲಿ ಟೊಮೊಟೊಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದೆ. ಬಾಕ್ಸು 15 kgಯ ಬಾಕ್ಸು ಟೊಮೆಟೊ 500ರಿಂದ 600 ರೂಪಾಯಿಗೆ ಹರಾಜಾಗ್ತಾ ಇದೆ. ನಾನು ಇವತ್ತು ಕೋಲಾರ ಎಪಿಎಂಸಿ ಮಾರ್ಕೆಟಲ್ಲೇ ಇದ್ದೀನಿ. ದೃಶ್ಯದಲ್ಲಿ ನೋಡೋದಾದರೆ ಈಗಾಗಲೇ ಹರಾಜು ಪ್ರಕ್ರಿಯೆ ಕೋಲಾರ ಎಪಿಎಂಸಿ ಮಾರ್ಕೆಟಲ್ಲಿ ಆರಂಭ ಆಗಿದೆ. ಅಂದರೆ ಕೋಲಾರ ಎಪಿಎಂಸಿ ಮಾರ್ಕೆಟಿಗೆ ಏನು ಕೋಲಾರ ಅಷ್ಟೇ ಅಲ್ಲದೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದಲೂ ಕೂಡ ರೈತರು ಟೊಮೊಟೊವನ್ನು ತಂದು ಹಾಕ್ತಾರೆ. ಜೊತೆಗೆ ಇಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಗೆ ಟೊಮೊಟೊವನ್ನು ರಫ್ತು ಮಾಡಲಾಗತ್ತೆ. ಪ್ರಮುಖವಾಗಿ ಏನು ಮಹಾರಾಷ್ಟ್ರ ಸೇರಿದಂತೆ ಬಿಹಾರ, ಉತ್ತರ ಪ್ರದೇಶ ಜೊತೆಗೆ ಬಾಂಗ್ಲಾದೇಶಕ್ಕೂ ಕೂಡ ಇಲ್ಲಿಂದ ಟೊಮೊಟೊವನ್ನು ರಫ್ತು ಮಾಡ್ತಾರೆ. ಹಾಗಾಗಿ ಈ ಒಂದು ಮಾರುಕಟ್ಟೆಯಿಂದ ಹೊರ ರಾಜ್ಯಗಳಿಗೆ ಹೆಚ್ಚಿನ ಡಿಮ್ಯಾಂಡ್ ಇರುವಂಥದ್ದು. ಹಾಗಾಗಿ ಇದು ಕಳೆದ 4-5 ದಿನಗಳಿಂದ ಟೊಮೊಟೊ ಬೇಡಿಕೆ ಹೆಚ್ಚಾಗಿದೆ. ಹಾಗಾಗಿ ರೇಟಲ್ಲೂ ಕೂಡ ಸಾಕಷ್ಟು ಏರಿಕೆಯನ್ನು ಕಂಡಿರುವಂಥದ್ದು. ಅಂದರೆ 15 kgಯ ಬಾಕ್ಸ್ ಟೊಮೊಟೊ 500ರಿಂದ 600 ರೂಪಾಯಿ ಹೋಗ್ತಾ ಇದೆ. ಅಂದರೆ kg ಟೊಮೊಟೊಗೆ 35ರಿಂದ 40 ರೂಪಾಯಿವರೆಗೂ ಕೂಡ ಹರಾಜಾಗ್ತಾ ಇದೆ. ಅಂದರೆ ಉತ್ತರ ಭಾರತದಲ್ಲಿ ಇದೇ ರೀತಿಯ ಮಳೆಯ ಪರಿಸ್ಥಿತಿ ಮುಂದುವರೆದ್ರೆ ಮತ್ತಷ್ಟು ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಅಂದರೆ 10-15 ದಿನಗಳಲ್ಲಿ 15 kgಯ ಬಾಕ್ಸ್ ಟೊಮೆಟೊ 1000 ರೂಪಾಯಿ ಗಡಿ ದಾಟುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಆದರೆ ಅದಕ್ಕೆ ಪೂರಕವಾಗಿ ಈ ಒಂದು ಅಂದರೆ ಕರ್ನಾಟಕ ಸೇರಿದಂತೆ ವಿವಿಧ ಜಿಲ್ಲೆಗಳೇನು ಕೋಲಾರ ಸುತ್ತಮುತ್ತ ಜಿಲ್ಲೆಗಳೇನಿದ್ದಾವೆ ಈ ಒಂದು ಜಿಲ್ಲೆಗಳಲ್ಲೂ ಕೂಡ ಮಳೆಯ ವಾತಾವರಣ ಕಡಿಮೆ ಆಗಬೇಕು. ಅಂದರೆ ಈಗ ಏನು ಮೋಡ ಕವಿದ ವಾತಾವರಣ ಇದೆ, ಇದರಿಂದ ರೈತರಿಗೆ ಉತ್ತಮವಾದಂಥ ಗುಣಮಟ್ಟದ ಟೊಮೊಟೊ ಬೆಳೆಯೋದಕ್ಕೆ ಕಷ್ಟ ಆಗುತ್ತೆ. ಜೊತೆಗೆ ಬೆಳೆಗೂ ಕೂಡ ರೋಗ ಬಾಧೆ ಮತ್ತು ಕೀಟಬಾಧೆ ಕಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಏನು ಕೋಲಾರ ಸೇರಿದಂತೆ ರಾಜ್ಯದಲ್ಲಿ ವಾತಾವರಣ ಅಂದರೆ ಮೋಡ ಕವಿದ ವಾತಾವರಣ ಬದಲಾದಂಥ ಸಂದರ್ಭದಲ್ಲಿ ಗುಣಮಟ್ಟದ ಟೊಮೆಟೊ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಆಗ ರಾಜ್ಯ ಮತ್ತು ಹೊರ ರಾಜ್ಯಗಳಲ್ಲಿ ಹೆಚ್ಚಿನ ಬೇಡಿಕೆ ಇರುತ್ತೆ ಮತ್ತು ಗುಣಮಟ್ಟದ ಟೊಮೆಟೊವನ್ನು ರಫ್ತು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆಗ ನಿರೀಕ್ಷೆಗೂ ಮೀರಿದಂಥ ಬೆಲೆ ಟೊಮೆಟೊಗೆ ಬರುತ್ತೆ. ಮತ್ತು ಕಿಚನ್ ಕ್ವೀನ್ ಮತ್ತು ಅಬ್ಬರಿಸುವಂಥ ಸಾಧ್ಯತೆಗಳಿರುತ್ತೆ ಮತ್ತು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕೂಡ ಇರುತ್ತೆ. ಈಗ ಹೇಳಿದಂತೆ ಈಗಾಗಲೇ ಉತ್ತರ ಭಾರತದಲ್ಲಿ ಈಗಾಗಲೇ ಹೆಚ್ಚಿನ ಮಳೆ ಆಗ್ತಾ ಇದೆ. ಅದೇ ರೀತಿ ರಾಜ್ಯದಲ್ಲಿ ಈ ಒಂದು ಮೋಡ ಕವಿದ ವಾತಾವರಣ ಬದಲಾದದ್ದೇ ಆದಲ್ಲಿ ಇನ್ನೊಂದು 10-15 ದಿನಗಳಲ್ಲಿ ಒಂದು ಬಾಕ್ಸ್ ಟೊಮೆಟೊ 1000 ರೂಪಾಯಿ ಗಡಿ ದಾಟುವಂಥ ಎಲ್ಲ ಸಾಧ್ಯತೆಗಳಿದೆ ಎನ್ನುವಂಥದ್ದು ವ್ಯಾಪಾರಸ್ಥರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.